ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿತು ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಜೀವನವನ್ನ ರೂಪಿಸಿಕೊಳ್ಳಬೇಕು ಅನ್ನೋದರ ಕುರಿತು ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿಂಚು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ಕ್ಲಾಸಸ್ಗಳು ಕೂಡ ಇರುತ್ತೆ. ನಾಳೆನೇ ಅಂದರೆ 24ನೇ ತಾರೀಕು ಕ್ಲಾಸಸ್ಗಳು ಕೂಡ ಆರಂಭ ಆಗ್ತಾ ಇದೆ. ಉಳಿದಿರೋದು ಇನ್ನು ಒಂದೇ ದಿನ ಬಾಕಿ. ಇವತ್ತು ಮತ್ತೆ ನಾಳೆ ಸಂಜೆಯವರೆಗೂ ಕೂಡ ನೀವು ಈ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಮತ್ತು ನೀವು ಕ್ಲಾಸಸ್ನಲ್ಲಿ ಭಾಗಿಯಾಗಿ ಜ್ಯೋತಿಷ್ಯವನ್ನು ಕಲಿತ್ಕೊಂಡು ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಬಹುದು. ಬೇರೆ ಎಲ್ಲೋ ಹೋಗ್ಬಿಟ್ಟು ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ತೀವಿ. ಆ ಜ್ಯೋತಿಷ್ಯರು ಹೀಗಂದ್ರು, ಈ ಜ್ಯೋತಿಷ್ಯರು ಹಾಗಂದ್ರು, ಆ ದೇವ್ರ ಪೂಜೆ ಮಾಡಿ ಅಂದ್ರು, ಈ ದೇವ್ರ ಪೂಜೆ ಮಾಡಿ ಅಂತಂದ್ರು, ಎಲ್ಲವನ್ನೂ ಮಾಡಿಯೂ ಕೂಡ ವಿಫಲರಾಗಿದ್ದೀರಾ. ಹಾಗಿದ್ರೆ ನಕ್ಷತ್ರ ನಾಡಿ ಈ ಒಂದು ಕ್ಲಾಸಸ್ಸನ್ನು ನೀವು ಹಾಜರಾಗಿ ನೀವೇ ಕಲಿತು ನೀವೇ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬಹುದು ಅಂತ ಹೇಳ್ತಾ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೋಡಿ, ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಕೂತಿದ್ದಾರೆ. ಮತ್ತು ಈಗಾಗಲೇ ಸಾಕಷ್ಟು ಮಂದಿ ನಿಮ್ಮ ಹತ್ರ ಕಲ್ತಿರೋರು ಕೂಡ ಉಂಟು. ಕಲ್ತಿರೋರಿಗೆ ಇನ್ನೂ ಒಂದೇ ದಿನ ಸಮಯಾವಕಾಶ ಇರೋದು. ನಾಳೆಯಿಂದ ಕ್ಲಾಸಸ್ಗಳು ಕೂಡ ಆರಂಭ ಆಗ್ತಾ ಇದೆ. ಕ್ಲಾಸಸ್ ಬಗ್ಗೆ ಸ್ವಲ್ಪ ನೋಡಿ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಒಂದು ಕ್ಲಾಸ್ ಮಾಡ್ತೀವಿ. ಯಾರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಹೇಳಿ. ಸೊ ಈವ್ನಿಂಗ್ ಟೈಮು ಸ್ವಲ್ಪ ವರ್ಕ್ ಇರುತ್ತೆ. ಎಸ್ಪೆಷಲಿ ಮಹಿಳೆಯರಿಗೆ ಸ್ವಲ್ಪ ಕೆಲಸ ಜಾಸ್ತಿ, ಮತ್ತು ಇವಾಗ ನವರಾತ್ರಿ ಬೇರೆ. ಸೊ ಬೆಳಿಗ್ಗೆ 11 ಗಂಟೆಗೆ ಒಂದು ಕ್ಲಾಸು. ಸೊ ಹೆಚ್ಚು ಕಮ್ಮಿ 1.5 ಅವರ್ ಇರ್ತಕ್ಕಂಥದ್ದೊಂದು. ಯಾರು ಕೆಲಸಕ್ಕೆ ಹೋಗ್ತಾರೆ, ವರ್ಕ್ಗೆ ಹೋಗ್ತಾರೆ ಅಂಥವ್ರಿಗೆಲ್ಲ ಕೂಡ ಸಂಜೆ 7ವರೆಗೆ ಒಂದು ಕ್ಲಾಸ್ ಇಟ್ಟಿರ್ತೀವಿ. 15 ದಿವಸದ ಕ್ಲಾಸ್ ಇರುತ್ತೆ. ಸೊ ಈ 15 ದಿವಸದಲ್ಲಿ ಖಡಾಖಂಡಿತವಾಗಿ ಅವರು ಜ್ಯೋತಿಷರಾಗೇ ಆಗ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದು ಏನಕ್ಕೆ ಅಂತಂದರೆ, ನಾವು ಇಟ್ಟಿರ್ತಕ್ಕಂಥ ಫೀಸು ಒಂದು ಗುರುದಕ್ಷಿಣೆ ಅಂತ ಹೇಳಿ 7,000 ರೂಪಾಯಿ ಇಟ್ಟಿದ್ದೀವಿ. ನಾವು ಏನು ಚಾಲೆಂಜ್ ಮಾಡ್ತೀವಿ ಅಂತಂದರೆ, ಅವ್ರು ಕಲ್ತಿಲ್ಲ ಅಂತಂದರೆ ಅವ್ರು ದುಡ್ಡು ವಾಪಸ್ ಕೊಡ್ತೀವಿ ನ್ಯಾಯಯುತವಾಗಿ, ಎರಡು ಕಡೆಯಿಂದನೂ. ಅವ್ರು ಕಲ್ತಿಲ್ಲ ಅಂದರೆ ಅವರ ಶ್ರಮ ಸ್ವಲ್ಪ ಹಾಕ್ಬೇಕಲ್ವಾ, ಇಂಟ್ರೆಸ್ಟ್ ಇರಬೇಕು. ಪ್ಲಸ್ ನಾನು ಕಲ್ತಿದ್ದೀನಿ ಅನ್ಬೇಕು. ಸೊ ನಾವು ಎಷ್ಟರ ಮಟ್ಟಿಗೆ ನಾನು ಗ್ಯಾರಂಟಿ ಹೇಳ್ತೀನಿ, ಗ್ಯಾರಂಟಿ ನ್ಯೂಸಲ್ಲಿ ಅಂದರೆ, ಅವ್ರಿಗೆ ಕಲ್ತಿಲ್ಲ ಅಂತಂದರೆ ನನಗೆ ಒಂದು ಚೂರು, ಒಂದು ಸಾಸಿವೆಯಷ್ಟು ತಲೆಗೆ ಹೋಗಿಲ್ಲ ಅಂತಂದರೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀವಿ ನಾವು. ನಿಮ್ಮ ಋಣ ನಮಗೆ ಬೇಡ, ನಿಮ್ಮ ಋಣ ನಮಗೆ ಬೇಡ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು, ಜ್ಯೋತಿಷ್ಯದಲ್ಲಿ ನಿಮಗೆ ಅದೃಷ್ಟ ಹೇಗೆ ಕಂಡುಹಿಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಲೈಫಲ್ಲಿ ಪ್ರಾಬ್ಲಮ್ ಬರೋದೇಯ, ಅದನ್ನು ಹೇಗೆ ಸರಿ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ನಮಗೆ ಪರವಾಗಿಲ್ಲ, ನಾವು ಒಂದು ಏನೋ ಆಕ್ಸಿಡೆಂಟ್ ಆಗ್ತಾ ಇರೋದು ಒಂಚೂರು ಸ್ಕ್ರ್ಯಾಚಸ್ ಎಲ್ಲ ಆಯಿತು, ತರ್ಚ್ಕೊಂಡು ಹೋಯಿತು ಅನ್ನೋ ಒಂದು ವಿಚಾರದಲ್ಲಿ ನಾವು ಜ್ಯೋತಿಷ್ಯನ ಕಲಿತು ನಮ್ಮ ಜೀವನ ನಾವು ಮಾಡ್ಕೋಬೋದು. ಯಾರ್ಯಾರು ಕಾಲ್ ಮಾಡ್ತಾರೆ ನಮಗೆ, ಯಾರ್ಯಾರು ಬೇರೆ ಜ್ಯೋತಿಷ ಹತ್ರ ಹೋಗ್ತಾರೆ, 99.9% ಹೇಳ್ತೀನಿ ಅವರು ದುರಾದೃಷ್ಟವಂತರೆ. ಭಾಳ ಹಿಂದೆ ಕಾಲದಲ್ಲಿ, ಭಾಳ ಒಂದು ಹೇಳ್ಬಿಟ್ಟು ಕಾಲ್ ತೊಗೊಳ್ಳೋಣ, ಭಾಳ ಹಿಂದಿನ ಕಾಲದಲ್ಲಿ ಕಲ್ತಿರೋರು ಕಮ್ಮಿ ಇದ್ದರು. ಯಾರು ಕಲ್ತಿದ್ದಾರೆ ಅವ್ರ ಹತ್ರ ಹೋಗಿ ಪರಿಹಾರ ಮಾಡ್ಕೊಳ್ತಾ ಇದ್ರು, ಸತ್ಯವಾಗಿ ಹೇಳ್ತಾ ಇದ್ರು. ಇವಾಗ ಏನಾಗ್ಬಿಟ್ಟಿದೆ, ಕಮರ್ಷಿಯಲ್ ಆಗಿರೋದ್ರಿಂದ ನಿಮಗೆ ಸಮಸ್ಯೆ ಅಂದರೆ ದುಡ್ಡಿಡು, ಸಮಸ್ಯೆ ಅಂದರೆ ದುಡ್ಡಿಡು. ಅದ್ರ ಬದಲು ಅಲ್ಲಿ ಎಷ್ಟೋ ಸಾವಿರಾರು ರೂಪಾಯಿ ಕೊಡೋ ಬದಲು 7,000 ರೂಪಾಯಿ ಖರ್ಚು ಮಾಡಿಕೊಂಡು ನಿಮ್ಮ ಜೀವನ ಅಲ್ಲದೆ ನಿಮ್ಮ ಫ್ಯಾಮಿಲಿ ಜೀವನನೂ ಕೂಡ ನೋಡಿಕೊಂಡು ನಮ್ಮ ಕ್ಲಾಸಸ್ನ ಕುಟುಂಬ ಸಮೇತರಾಗಿ ಹೇಳ್ತಾ ಇದ್ದೀವಿ. ಈಗ ನಾ 5 ಜನ ಇದ್ದರೆ 7,000 ರೂಪಾಯಿ ಕೊಟ್ಟರೆ ಒಬ್ರಿಗೆ 1,000 ರೂಪಾಯಿ ಇದ್ದಂಗೆ ಲೆಕ್ಕ ಆಗೋಯ್ತು. 15 ದಿವಸ ತರಗತಿ. ಆಮೇಲೆ ಈ 15 ದಿವಸದ ಕ್ಲಾಸಸ್ಸಲ್ಲಿ ನೀವು ಪರಿಪೂರ್ಣವಾಗಿರ್ತಕ್ಕಂಥ ಪ್ರಿಡಿಕ್ಷನ್ ಲೆವೆಲ್ಗೆ ಕರ್ಕೊಂಡು ಹೋಗ್ತೀನಿ. ಪ್ರಿಡಿಕ್ಷನ್ ಇಲ್ಲಿ ತುಂಬ ಜನ ಕಲಿಬೋದಾ, ಕ್ವಶನ್ ಮಾರ್ಕು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ನಾವು ತೊಗೊಳ್ತಾ ಇರ್ತಕ್ಕಂಥ ಫೀಸ್ ಏನು ನಿಮಗೇನು ಮನೆ ಮಠ ಮಾರ್ಕೊಂಡು ಬರಬೇಕು ಅನ್ನೋದು ಏನಿಲ್ಲ ಅಲ್ಲಿ. ಹೌದು, ನಿಮ್ಮ ಕಿಡ್ನಿ ಮಾರ್ಕೊಂಡು ಏನಿಲ್ಲ ಕ್ಲಾಸಿಗೆ ಬರಬೇಕು ಅಂತ ಏನಿಲ್ಲ. 7,000 ರೂಪಾಯಿ
ದುಡ್ಡನ್ನ ಸೈಡ್ಗಿಟ್ರೆ ನೋಡೇ ಬಿಡೋಣ ಅನ್ನೋ ಒಂದು ಮನಸ್ಥಿತಿ ನಿಮಗೆ ಬರಬೇಕು. ಅದೃಷ್ಟದ ಬಿಂದುಗಳಿರುತ್ತೆ, ಹೇಗೆ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ 15 ದಿವಸ ಕ್ಲಾಸಲ್ಲಿ ಬರುತ್ತೆ. ಅಂದರೆ ನೀವು ಕೋಟ್ಯಾಧೀಶ್ವರ ಮಾಡಿಬಿಡ್ತೀನಿ ಅನ್ನೋದಲ್ಲ. ಈಗ ನಮಗೆ ಕಷ್ಟದ ಪರಿಸ್ಥಿತಿ ಬಂದ್ಬಿಟ್ಟೆ, ಈಗ ನಮಗೆ ಒಂದು ಕೆಲಸನೂ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಆ ಪರಿಹಾರ ಮಾಡಿಕೊಂಡ್ರೆ ಒಂದು ಸಣ್ಣ ಕೆಲಸ ಸಿಗುತ್ತೆ. ಇದು ಅರ್ಥ ಮಾಡ್ಕೋಬೇಕು. ತುಂಬ ಜನ ಜ್ಯೋತಿಷ್ಯ ಅಂದ ತಕ್ಷಣ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಅದೇನೋ ನೀರು ಮುಳುಗೋನಿಗೆ ಒಂದು ಹುಳ್ಕಡ್ಡಿ ಸಿಕ್ಕರೂ ಬದುಕ್ತಂಗೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಸೀಕ್ರೆಟ್ಸ್ ಇದ್ದಾವೆ. ಯಾವ ನಕ್ಷತ್ರದಲ್ಲಿ ಯಾವ ಸಬ್ಲಾಡಲ್ಲಿ ನಿಮಗೆ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಸಡನ್ನಾಗಿ ನಿಮಗೆ ಒಂದು ಅಟ್ಲೀಸ್ಟ್ ಒಂದು 50,000 ಕೆಲಸಕ್ಕೆ ಹೋಗ್ತಾ ಕಳ್ಕೊಂಡ್ಬಿಟ್ಟಿರ್ತಾನೆ. 6 ತಿಂಗಳಾದರೂ ಸಿಗಲ್ಲ, 1 ವರ್ಷ ಆದರೂ ಸಿಗಲ್ಲ, ಅಟ್ಲೀಸ್ಟ್ ಒಂದು 25,000 ಆದರೂ ಸಿಗೋಕ್ಕೆ ಒಂದು ಇಮ್ಮಿಡಿಯೇಟಾಗಿ ಒಂದು ರಿಲೀಫ್ ಸಿಗ್ತಕ್ಕಂಥ ಕೆಲವು ಪ್ಲ್ಯಾನೆಟರಿ ಸೀಕ್ರೆಟ್ಸ್ ಇರುತ್ತೆ. ಅದು ನಿಮ್ಮ ಜಾತಕದಲ್ಲಿರುತ್ತೆ, ನನಗೆ ಗೊತ್ತಿರಲ್ಲ. ಅದು ನಿಮ್ಮ ಜಾತಕದಲ್ಲಿ ಆ ಒಂದು ಸೀಕ್ರೆಟ್ಸ್ ತಗೊಂಡು ಯಾವುದಕ್ಕೆ ಮಾಡಬೇಕು, ಅದಕ್ಕೆ ಪರಿಹಾರವಾಗಿ ದಾನ ಮಾಡಬೇಕಾ ಅಥವಾ ನಾವು ಉಂಗುರ ರುದ್ರಾಕ್ಷಿ ಹಾಕೋಬೇಕಾ ಅನ್ನೋದು ಕಂಡುಹಿಡ್ಕೊಳ್ತಕ್ಕಂಥದ್ದು. ಇದು ಬದಲಾಗ್ತಾ ಇರುತ್ತೆ, ದಶಾ ಬದಲಾಗ್ದಂಗೆ ಬದಲಾಗ್ತಾ ಇರುತ್ತೆ.